ನೀವು ಇಲ್ಲಿ ಬಂದೇ ಬರ್ತೀರ ಅಂತಂದು ಬರ್ರಿ ಬರ್ರಿ ನಾನ ಮಾಟುಗಾತಿ ವೇಷದಾಗ ಬಂದು ನಿಮ್ಗ ಏನೇನ್ ಬೇಕೆಲ್ಲ ಉತ್ತರ ಕೊಡ್ತೀನಿ ಬರ್ರಿ. ಏ ಅಕ್ಕ ಇಲ್ಲ ಕರ್ಕೊಂಡ್ ಬಂದೆ. ಇಲ್ಲಿ ಒಬ್ಬಕಿ ಮಾಟುಗಾತಿದಾಳ, ಆಕಿಗೆ ಎಲ್ಲ ಏನೇನ್ ನಡಿತೈತಿ ಏನಾಗಿರ್ತೈತಿ ಎಲ್ಲ ಹೇಳ್ತಾಳ. ಅದಕ್ಕೆ ಈಕಿ ನಮ್ಮ ಮನ್ಯಾಗ ಈಕಿ ಅತ್ತಿಗೆ ನೋಡ್ತೇನೆ ಒಂದೊಂದ್ ನಮ್ನೆ ಮಾಡಕತ್ತಾಳ. ಮೊನ್ನೆ ಒಂಚೂರು ಬುಡಕ್ಕೆ ಊಟಕ್ಕೆ ಮಟ ಮಧ್ಯಾಹ್ನ ಹಣ್ಣು ಕೊಡಕ್ ಹೋಗಿದ್ಲಲ್ಲ, ಅವಾಗ ಏನೋ ದೆವ್ವ ಮೆಟ್ಕೊಂಡಿದ್ದಂಗ ಐತಿ. ಅದಕ್ಕೆ ಆ ದೆವ್ವ ಬಿಡ್ಸಕ್ ಆಕಿನ ಸರಿ. ಅದಕ್ಕೆ ಏನಾಗೈತೆ ಆಕಿಗೆ ಅನ್ನೋ ತಿಳ್ಕೊಂಡು ಮತ್ತೇನ್ ಮಾಡ್ಬೇಕಂತಂದ್ರೆ ಕೇಳಿ ಹೋಗೋಣ ಬಾ ಹೋಗಂಬಾ. ಹೌದನ? ಆತಾತು. ಇಲ್ಲೆಲ್ಲ ಅಕ್ಕ ಎಲ್ಲಿ ಅವ್ರ ಮನಿ? ಏ ಮನ್ಯಾಗ ಇರಂಗಿಲ್ಲ ಆಕಿ ಮನೆ ಪನ್ಯಾಗ ಇದಲ್ ಕಾಣ್ತೈತಲ್ ಗುಡಿ. ಆದ್ರೆ ಈಗ ಯಾವ ನೋಡಿ ಈ ಗಿಡದ ನಲ್ಲಿಗೆ ಕುಂತಿರ್ತಾ ಅಲ್ಲಿ ಕುಂತ ಓಡಲ್ಲಿ. ಯಾರ ಅಕ್ಕ? ಆಕಿ ಒಂದ್ ನಮ್ನಿದಲ್ಲ ಕೆಂಪ್ ಸೀರೆ ಇಟ್ಕೊಂಡ್ ಕುಂತಾಳ ಆಕಿನ? ಆಕಿನ ನೋಡು ಈಗ ಬಂದ್ ಕುಂತ್ಲು. ಗುಡಿಯಾಗ ಪೂಜೆ ಗೀಜೆ ಮಾಡ್ತಾಳ. ಆಮೇಲೆ ಅವ್ ಏನೇನ ಅವ್ರಿಗೆ ಗೊತ್ತಲ್ಲ, ಆದ್ರೆ ಕುಂದ್ರದ್ ಮಾತ್ರ ಜಾಸ್ತಿ ಇಲ್ಲ ಅಕ್ಕಿ. ಅಕ್ಕ ಮಲವಕ್ಕ ಮಲವಕ್ಕ ಯಾರು? ಏನವಾಗ ಇತ್ತಂಗೆ? ಏ ಅಕ್ಕ ಅದು ಒಂಚೂರು ನಮ್ಮ ಮನ್ಯಾಗ ಯಾಕ ಏನ ಒಂಚೂರು ಸಮಸ್ಯೆ ಆಗ್ಬಿಟ್ಟೈತೆ ಅಕ್ಕ, ಒಂಚೂರು ನೋಡಿ ಏನಂತ ಹೇಳ್ತೇನ? ಹೌದಾ? ಏನಾಗೈತಿ? ನಮ್ಮ ಅತ್ತಿಗೆ ಯಾಕ ಒಮ್ಮಿದ ಮಕ್ಳಿಗೆ ಒಂದ್ ನಮ್ನಿ ದವ್ ಬಂದರೈತೆ ಮಾಡಕತ್ತಾಳ. ಮನೆಗೆ ಎಲ್ಲರಿಗೂ ಬರೀ ಹೊಡೆಯೋದು ಬೈಯೋದು ಜಗಾಡೋದು ಎಲ್ಲಿವರೆಗೂ ಅಂದ್ರೆ ನಮ್ಮ ಅಣ್ಣನ ಸೆಟ್ ಹೊಡೆದವಳು. ಅದಕ್ಕೆ ಏನಾಗೈತಿ ಅಂತಾನೆ ಗೊತ್ತಾಗೋಲ್ತು ಅಕ್ಕ. ಆಕಿ ಮೊದಲು ಹೆಂಗ ನಾವೆಲ್ಲ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿದ್ಲ ಹಂಗ ಇರಂಗ್ ಮಾಡ ಅಕ್ಕ. ಒಂಚೂರು ನೋಡು ಏನಾಗೈತೆ ಅಕ್ಕಿಗೆ ಅಂತಂದು. ಹೌದಾ ತಡಿ ನೋಡ್ತೇನೆ. ಇಲ್ಲೊಂದು ಸಮಸ್ಯೆ ಇದೆ, ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ. ಏನಾಯಕ್ಕ? ಏನ್ ಸಮಸ್ಯೆ ಐತಿ? ಕರೆ ಅಂದ್ರ ಆಕಿ ಏನಾಗೈತೆ ಹೋದಿಲ್ಲ? ಇವತ್ತಿಗೆ ನೀ ಹೇಳ್ದಂಗ ಆಕಿಗೆ ಹುಂಚಿಗರ ಬುಡಕ್ ಹೋಗೋ ಮುಂದನ ದೇವ್ ಮಟ್ಕೊಂಡ್ರದ ಕರೆವು. ಆದ್ರ ಆ ದೇವ್ ಹೋಗ್ಬೇಕಂದ್ರ ನನ್ ಕೈಲಾಗಲ್ಲವ, ಯಾಕಂದ್ರ ಅಂತ ದೊಡ್ಡ ದೇವ್ ಅದು. ಅದಕ್ಕ ಅದನ್ನ ಬಿಡ್ಸಕ್ಕ ನಿಮ್ಮ ಮನೆಗೆ ಒಬ್ರನ್ನ ಕಳಿಸ್ತೀನಿ ತಗೋ. ಅವ್ರ ಬಂದ್ ಬೇಸ್ ದೇವ ಬಿಡಿಸ್ತಾರ. ಹೌದಾ? ಅಲ್ಲ ಯಾಕ ಅವ್ರ ರೊಕ್ಕ ಪಕ್ಕ ಜಾಸ್ತಿ ಕೇಳ್ರ ಮತ್ತಿಲ್ಲವ. ನೀನಾದ್ರೆ ನಮ್ಗ ರೊಕ್ಕ ತಗೊಳಲ್ಲ, ಏಟ್ ಆಟ ಇರುತ್ತ ನಮ್ಗ ಇದ್ದೂರಕ್ಕೆ ನಮ್ಗೇನ ಅಷ್ಟಿದ ಅನ್ಸಲ್ಲ. ನೀ ಮತ್ ಬೇರೆ ಯಾರನ್ನ ಕಳಿಸ್ತೀನಿ ಅಂತ ಅವ್ರು ಎಷ್ಟು ರೊಕ್ಕ ಕೇಳ್ತಾರ ಗೊತ್ತಿಲ್ಲ, ಅಷ್ಟು ಕೊಡೋಷ್ಟು ನಮ್ಗಿಲ್ಲ. ಯಾಕ ಏನ್ ಮೊದ್ಲ ರೊಕ್ಕದ ಏನ್ ಹೇಳ್ಬಿಡ್ ನಂಗ. ರೊಕ್ಕದ ಯಾಕೆ ಚಿಂತೆ ಮಾಡ್ತಿ? ಏನ್ ರೊಕ್ಕ ನಾ ಪೈಸಾ ಕೊಡ್ಬೇಡವು, ನಾನಾ ಕೊಟ್ಕೋತೀನಿ ಅವ್ರಿಗೆ ಬೇಕಿದ್ರೆ. ನೀವ್ ಹೋಗ್ ನಿನ್ ಸಮಸ್ಯೆ ಏನೈತ್ ನಮ್ಮ ಮನ್ಯಾಗೆಲ್ಲ ನೀನ್ ನೋಡ್ಕೋ. ನೀನ್ ಮನಿ ಮುಟ್ಟವ, ನೀವ್ ಹೋಗಿ ಮನಿ ಮುಟ್ಟತ್ಲ ಅವ್ರು ಬರ್ತಾರ ನಮ್ಮ ಮನೆಗೆ ಬಂದು ಇಲ್ಲೋಡು ಯಾರ್ಯಾಗ ಏನೇನ್ ದೇವ ಐತ್ ನೋಡಿ ಏನೇನೈತಲ್ಲ ಎಲ್ಲ ಬಿಡಿಸ್ತಾರತ. ಏನೋ ಚಿಂತೆ ಮಾಡಕ್ ಹೋಗ್ಬೇಡ. ಹೌದ್ರಿ ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ. ಯಾರ ದೊಡ್ಡ ಮಹಾ ವ್ಯಕ್ತಿಗಳು ಹಂಗಿದ್ರ ಬರೋರು. ಏ ಕೇಳ್ತ್ರನ? ಅವ್ರು ನೋಡಿದ್ರ ಹಂಗ ಪತ್ರ ಹುಟ್ಟಿ ನಡಿಗೆ ಹೋಗ್ತಾರ. ನೀವ ಮನೆಯವ್ರ ಅವ್ರು ನೋಡಿದ್ರ ಹಂಗ ಗಂಡ 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 ನಡಕ್ತಾರೆ ಗೊತ್ತಾನೆ. ಅಂತ ಮಹಾ ವ್ಯಕ್ತಿಗಳು. ಇನ್ನ ದೆವ್ವ ಎಲ್ಲಿ ಉಳಿಬೇಕು? ಮನೆ ಬಿಟ್ಟು ಓಡೇ ಹೋಕ್ಕವ. ಅದಕ್ಕೆ ಅವ್ರನ್ನ ಕರ್ಸಾಕತ್ತೀನಿ. ಹೌದಕ್ಕ ಚಲೋ ಆತ್ ಬಿಡಕ್ಕ. ಯಾಕ ನಂಗೆ ಪುಣ್ಯ ಬರ್ಲವ. ನಮ್ಮ ಅತ್ತಿಗೆಮ್ಮ ಹಿಂಗ್ ಮಾಡ್ತಿದ್ದಲ್ಲ, ಹಿಂಗ್ ಮಾಡೋದಕ್ಕ ಮನ್ಯಾಗ ನಮ್ ನೋಟ ನೆಮ್ಮದಿಲಿಂತ್ರ ಒಂದ್ ಕಡೆ ಕುಂದ್ರಾಕ್ ಬಿಡೋಲ್ಲ, ಏನಾಕ್ ಬರೇ ಕೆಲಸ ಹೇಳ್ತಾಳ. ಮಾಡ್ಲಿಲ್ಲ ದನಕ್ ಬಿಡದಂಗ್ ಬಿಡ್ತಾವ. ನಾವು ಮೊದ್ಲು ಅಕ್ಕಿನ ಬಿಡ್ತಿದ್ವಿ, ಈಗ ಉಲ್ಟಾ ಆಯ್ತು ನಮ್ಮನ್ ಬಿಡಾಕತ್ತ. ಹಂಗಾಗಿ ಅಕ್ಕಿ ನೋಡು ಕುಂದ್ರದ ಕುಂದ್ರಬೇಕು, ನಿಂದ್ರಂದಿರ್ಬೇಕು, ನಾವ್ ಮಾಡಂಗ್ ಕೆಲಸ ಮಾಡ್ಬೇಕು. ಹಂಗ ನಮ್ ಮೊದ್ಲು ಹೆಂಗಿಲ್ಲ ಹಂಗ ಇರ್ಬೇಕತ್ತ. ಹಂಗ ಮಾಡಕ ಹಂಗಾಗತ್ತಗೋ. ಮೊದಲ್ ಹೆಂಗಿದ್ರಲ್ಲ ಎಲ್ಲಾರು ಹಂಗ ಇರ್ತೀರಿ ಆತ. ನೀವು ಆರಾಮ್ ಇರ್ತೀರಿ. ಮೊದಲ ನೀವ್ ಏನೇನು ಅನ್ಭವಿಸ್ಕೊಂತ ಇದ್ರಲ್ಲ ಹಂಗ ಇರ್ತೀರಿ ಆತ. ಅಯ್ಯೋ ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ. ಚಲೋ ಆತ್ ಬಿಡ್ರಿ. ಹಂಗಿದ್ರ ಈಗ ನಾವು ಮನೆಗೆ ಹೋತ್ಲೆ ಬರ್ತಾರಲ್ಲ, ಬರ್ತಾರ ನೀವೇನ್ ಚಿಂತೆ ಮಾಡ್ಬಿಡ್ರಿ. ನೀವು ಮನೆ ಹೊಸ್ಲಿ ಒಳಗ್ ಕಾಲಿಡ್ರಿ ಬರ್ತಾರ ನೋಡು. ಆಯ್ತಾಯ್ತಕ್ಕ. ಹಂಗಿದ್ರೆ ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಎಲ್ಲರಿಗೂ ಹೇಳ್ಬಿಡ್ರಿ. ಏನ ಬರಾಕತ್ತಾರ ಒಬ್ರು ದೊಡ್ಡ ಸ್ವಾಮಿಗಳು, ಎಲ್ಲಾರ್ಗು ದೆವ್ವ ಮೈಯಾಗಿನ ಏನೇನ್ ಪಿಸಾಚಿ ಏನಾದ ನೋಡ ಎಲ್ಲ ಒದ್ದು ಓಡಿಸಿ ಮನಿ ಬಿಟ್ಟು ಹೊರಗ ಹಾಕ್ತ ಅಂತಂದು ಏನ. ಆಯ್ತಾಯ್ತ್ರಿ ಹೋಗಿ ಹೇಳ್ತೀನಿ. ಏನಯ್ಯವ ಹೋಗಿ ಕೆಲ್ಸ ಏನತ್ತೆ ಮಾಡ್ಕೊಂಬಂದ್ರೇನ? ಹಣ್ಣ ಕಾಯ? ಹಣ್ಣು ಬೇ ನಾವು ಹೋದ್ಮೇಲೆ ಅದು ಕಾಯಕ್ ಸಾಧ್ಯನೇ ಇಲ್ಲ. ಹಣ್ಣು ಕಾಯಿ ಮಾಡ್ಕೊಂಡ ಬಂದಿ ನೋಡು. ಚಲೋ ಆತ್ಬಿಡು. ಏನಂದ್ರೆ ಆಕಿಗೆ ಕರೆ ಒಂದ್ರ ದೇವ್ ಮಿಟ್ಕೊಂಡತ್ತಂತ್ವೇ. ಏನ ಆಕಿ ಕರೆ ಒಂದ್ರ ದೇವ್ ಮಿಟ್ಕೊಂಡತ್ತಂತ? ನಾ ಅನ್ಕೊಂಡೆ ಆಕಿ ಇಷ್ಟು ಧೈರ್ಯ ಎಲ್ಲಿಂದ ಬರ್ಬೇಕು? ಆಕಿ ನಾವೊಂಚೂರು ಕೆಮ್ಮಿದ್ರೆ ಗದಗದ ನಡಕ್ತಿದ್ಲು. ನನ್ನ ಮಗ ಇನ್ನ ಅಲ್ಲಿ ಬರ್ತಾನ ಅಂದ್ರೆ ಒಳ ಮೂಲೆ ಹೋಗ್ಕೊಂತಿದ್ಲು. ಅಂತಂದು ಈಗ ನನಗೆ ಎದುರು ಮಾತಾಡಿ ನನ್ಗ ಅಲ್ಲ ನನ್ನ ಮಗ ಹೊಡ್ಯಾಕ್ ಮಾಡ್ತಾಳ ಅಂದ್ರೆ ಮತ್ತೆ ದೆವ್ವ ಈ ಒಳಗಿಂದ ಅದು ಯಾವ್ದ ಸುಡುಗಾರ ಅದಕ್ಕೆ ಯಾಕೆ ಅಂಜಿಕ್ಕಿ ಅದಕ್ಕೆ ಮತ್ತೆ ಹಿಂಗ್ ಮಾಡಾತ. ಮತ್ತೀಗ ಅದಕ್ಕೆ ಏನ್ ಮಾಡ್ಬೇಕಂತ? ಅದು ದೊಡ್ಡ ದೆವ್ವ ಅಂತ ಬೇ ಅವ್ರಿಗೆ ಬಗ್ಗಲ್ಲ ಅಂತ. ಅದಕ್ಕೆ ಬೇರೆ ಯಾರನ್ನ ಕಳಿಸ್ತೀವಿ, ನೀವು ಮನೆಗೆ ಹೋಗತ್ತೆ ಬರ್ತಾರ ನೋಡಂದ್ರು ಬರ್ಬೋದು. ಈಗ ಬಹುಶಃ ಚಲೋ ಬಿಡಿಸಿ ಬೇಸಿ ಹೊಡೆದ್ ಮನೆ ಬಿಟ್ಟು ಓಡ್ಸಂತ ಹೇಳ್ಬೇಕು. ಬೇ ಅವ್ರ ಹಂಗ ಅಂದ್ರ ನೀವೆಲ್ಲ ಮೊದಲ್ ಹೆಂಗಿದ್ರು ನೋಡಿ ಹಂಗ ಇರ್ತೀರಿ. ಹೆಂಗ್ ಹೊಡೆದು ಮನೆ ಬಿಟ್ಟು ಓಡಿಸ್ತಂದ್ರ ನೋಡ್ರಿ ಬೇಕಿದ್ರ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಬರೋದ ದಾರಿ ಕಾಯ್ಕತ್ತೀವಿ ನಾವು. ಹೌದಾ? ಚಲೋ ಆತ್ಬಿಡು. ಏಟೊತ್ತಿ ಬರ್ತಾರ ಏನೇನ ಈಗೆಲ್ಲ ನಿಮ್ಮ ಮಟ್ಟಿಗೆ ಎಲ್ಲೋ ಒಳಗಿರ್ತಾಳ. ಅದು ಒಳಗ್ ಬಂದ್ ಮತ್ತೆ ಬಂದ್ಗಿಂದಾರ. ಯಾರದಿರಿ ಮನ್ಯಾಗ? ಯಾರದಿರಿ? ರುಕ್ಮಿಣಿ ಬಂದ್ರ ಅನ್ಸತ್ ನೋಡ್ಲಿ. ಯಾರದಿರಿ ಅಂತ ಕೇಳಕತ್ತಾರ. ಹೋಗು ನೋಡ್ ಕರ್ಕೊಂಬ ಒಳಗ. ಹೌದು ನನಗೂ ಕೇಳ್ತಾನೆ. ಹೊಕ್ಕಿನ ತಡಿ ಕರ್ಕೊಂಬರ್ತೀನಿ. ಇವ್ರೇನಿವ್ರು ಹಿಂಗದಾರ? ಅಲ್ಲ ದೆವ್ವ ಬಿಡಿಸ ಆಕಾರ ಹಿಂಗ ಇರುತ್ತಾ? ನನಗೂ ಗೊತ್ತಿದ್ದಿಲ್ಲಪ್ಪ. ಅಲ್ಲ ಅವ್ರು ಹೌದಾ ಅಲ್ಲ? ಸುಮ್ಮನೆ ನಾನೇ ಯಾಕೆಲ್ಲ ಬರುತ್ತೆಲ್ಲ ತುಂಬ್ಕೋಬೇಕು. ಆದ್ರೆ ಕರೆ ಅರ್ಬಿ ಹಾಕ್ಯಾರ ಅಂದ್ರೆ ಇವ್ರೇನ್ ದೆವ್ವ ಬಿಡಿಸಾರ ಅನ್ಸತ್ತೆ.
ಕೇಳಿಬಿಡ್ತೀನಿ. ಅಕ್ಕರ ಯಾರ್ರಿ ನೀವು? ನಾನ್ರೆ ಆ ಕಮಲವಕ್ಕ ಅವ್ರ ಕಳ್ಸ್ಯಾರಿ. ನಿಮ್ಮ ಮನೆಗೇನ ದೆವ್ವ ಬಿಡ್ಸೋದವ ಅಂತಲ್ರಿ, ಅದಕ್ಕೆ ದೆವ್ವ ಬಿಡ್ಸಕ್ ಬಂದೇನ್ರಿ. ಅಯ್ಯೋ ನೀವ ಅನ್ರಿ, ನಿಮ್ದ ಹಾಲಿಕೇಕತ್ತಿದ್ ನೋಡ್ರಿ. ಅಲ್ರಿ ದೆವ್ವ ಬಿಡ್ಸೋದು ಅದು ಕರೆ ಬಿಡ್ರಿ, ನೀವೇನ್ರಿ ಹಿಂಗ ಅರ್ಬಿ ಹಾಕೊಂಡ್ರಿ? ದೆವ್ವ ಅವು ಇಲ್ಲ ನಿಮ್ಮ ಮಾತ್ ಕೇಳ್ತಾವನ್ರಿ ಹಿಂಗೆಲ್ಲ ಅರ್ಬಿ ಹಾಕೊಂಬಂದ್ರ? ಅಲ್ಲ ಸೀರೆ ಉಟ್ಕೊಂತಾರ, ಇಲ್ಲಾಂದ್ರ ಅವೇನ ಹಾಕೊಂತಾರ ಅಂತಾರಲ್ಲ, ಇವು ಹಿಂಗ ಹಾಕೊಂಬಂದ್ಬಿಟ್ರಿ. ಅದಕ್ಕೆ ನನಗೆ ಸ್ವಲ್ಪ ದಡಗನ ಗೊತ್ತಾಗ್ಲಿಲ್ರಿ. ಅಯ್ಯ ಮತ್ ಹಿಂಗರಿ ನಮ್ಮ ವೇಷಭೂಷ, ಯಾಕಂದ್ರ ದೆವ್ವದ ಕೊಟ್ಟಾಗ ಕರಾಟೆ ಕುಲ್ಫು ಎಲ್ಲ ಆಡ್ಬೇಕಲ್ರಿ. ನೀವು ಒಳ್ಳೆ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ನಾವ ಕರೆಕ್ಟ್ರಿ ಅವಕ್ಕ. ಹೌದೇನ್ರಿ? ಹಾ ಬರ್ರಿ ಒಳ ಬರ್ರಿ. ಯವ್ವ ಬಂದ್ರಿ ಬೇವ್ರ? ಹಾ ರತ್ನವ್ರೆ. ಹಾ ಪಾರ್ವತಿರೇ ಹೇಳ್ರಿ. ನೀವ್ ಹೇಳ್ದಂಗ ಎಲ್ಲ ಮಾತಾಡಿ ನೋಡ್ರಿ. ಬನ್ನಿ ಎಲ್ಲದಾರ್ರಿ ಅವ್ರಿಬ್ರು? ಅಂದ ಚಲೋ ಆತ್ ನೋಡ್ರಿ, ಎಲ್ಲಾರಲ್ಲಿ ಒಳಗದಾರ ನೋಡ್ರಿ. ಹೋರಿ. ಆಯ್ತಾಯ್ತು. ನಾನು ನೀವು ಮಾತಾಡೋದು, ನಾನು ನಿಮ್ಮನ್ನ ಕರ್ಸಿರೋದು ಹೇಳ್ಬೇಡ್ರಿ. ನೀವಾಗೆ ಬಂದಿ ನನ್ನ ಜೊತೆ ಹೋಗ್ರಿ. ಈಗ ಹೋಗಿ ಬೇಸ್ ಪೂಜೆ ಮಾಡ್ರಿ. ನೋಡ್ರಿ ಅದ್ರ ಚಿಂತೆ ನೋಡ್ರಿ ಹೆಂಗ್ ಮಾಡ್ತೇನೆ ಈಗ. ಸರಿ ನಾ ಹೋಗ್ತೇನ್ರಿ, ಮತ್ತೆ ಯಾರು ನೋಡ್ತಿದ್ದಾರೆ. ಓಹೋ ಇಲ್ಲೆಲ್ಲರೂ ಹಲ್ಕಿಸ್ಕೊಂತ ಆರಾಮದಿರೇನ? ಬಂದೆ ಬರ್ರಿ. ಬರ್ರಿ ಅಲ್ಲಿ ಒಳಗದ ಬರ್ರಿ. ಚಿಗವ್ವ, ಈ ಸೀತಾ, ನೀವೇನೇವ ಗರ ಬಡದ ಹಿಂಗ್ ನಿಂತಿರಲ್ಲ, ಏನಾತ? ಬಾಯಿ ತಕೊಂಡ್ ನಿಂತ್ರ ಬಾಯಿ ಮುಚ್ಚಲ್ರಿ, ಬಾಯಿಗೆ ಏನಾರ ಇಲಿ ಹೆಗ್ನ ಹೋಗ್ಕೊಂಡು ಬಾಯಿ ಮುಚ್ಚ್ರಿ. ರುಕ್ಮಿಣಿ, ಯಾರನ್ನ ಕರ್ಕೊಂಡ್ ಬರ್ತೀನಿ ಅಂತೇಳಿ ಯಾರು ಕರ್ಕೊಂಡ್ ಬಂದಿ? ಅಲ್ಲ ಇವ್ರು ಯಾರು ಗೊತ್ತ ನಿಂಗ? ಯಾವ್ದ ಕಮಲವಕ್ಕ ಕಳ್ಸ ಅಂತ ದೆವ್ವ ಬಿಡ್ಸಾಕ? ಅಯ್ಯೋ ನೀವ ಇವ್ರ ಅಂಗಿ ಬಂಗಿ ನೋಡಿ ಹಿಂಗ ನಾಕತ್ರನ? ಅವರು ಎದಕ್ ಹಾಕೊಂಡ್ ಬಂದಾರ ಅಂತಂದ್ರ, ಇವು ಮೈಯ ಮಿಟ್ಕೊಂಡಿರ್ತಾವ ದೆವ್ಗಳು, ಅದ್ರ ಕೊಟ್ಟಾಗ ಇವರು ಕರಾಟಿ ಅಂದ್ರ ಆ ದಿನ ಹೊಡೆಯೋದು ಕುಸ್ತಿ ಬೀಳೋದು ಎಲ್ಲ ಮಾಡ್ಬೇಕಲ್ಲ, ಅದಕ್ಕೆ ಹಿಂಗ ಅಂಗಿ ಹಾಕೊಂಡ್ರೆ ಚಲೋ ಇರ್ತಾವು, ಸೀರೆ ಪರ್ಯಾರ್ಗ ಅವಾಗಲ್ಲ ಅಂತಂದು ಇಂತ ಹಾಕೊಂಡ್ ಬಂದಾರಂತವ್ರು. ನಾನು ನಿಮ್ಮಂಗ ಗಾಬರಿಯಾಗಿದ್ದೆ ಇವ್ರು ಡ್ರೆಸ್ ನೋಡಿ, ಈಗ ಅವ್ರು ಹೇಳಿದ್ಮೇಲೆ ಗೊತ್ತಾತ. ಹೌದಾ? ಇರ್ಬೇಕ್ ಮತ್ತೆ ಮನುಷ್ಯರ ಕೊಟ್ಟಾಗ ಮಾತಾಡೋದು, ಮನುಷ್ಯರ ಕೊಟ್ಟಾಗ ಹೊಡೆದಾಡೋದ ಬೇರೆ ಆಗತ್ತವ. ಅದು ದುಷ್ಟ ಶಕ್ತಿ, ಅದಕ್ಕೆ ಜಗ್ಗಿ ಶಕ್ತಿ ಇರುತ್ತೆ. ಅದ್ರ ಕೊಟ್ಟಾಗ ಹೊಡೆದಾಡ್ಬೇಕಂದ್ರೆ ಸಾಮಾನ್ಯ ಮನುಷ್ಯರ ಕೈಲಿ ಆಗಲ್ಲ. ಮತ್ತೆ ಪಾಪಿಕೆ ಅಷ್ಟು ಧೈರ್ಯ ಐತಿ. ಆಮೇಲೆ ಹೆಣ್ಮಗಳು ನೋಡು, ಆದ್ರೂ ನೋಡಿ ಎಷ್ಟು ಧೈರ್ಯ ಐತಿ ನೋಡು ಪಾಪ. ಇರ್ಬಿಡು. ಒಟ್ಟ ನಮ್ಮ ಮನ್ಯಾಗ ಅದಿರೋ ದುಷ್ಟ ಶಕ್ತಿನ ಹೊಡೆದು ಓಡಿಸ್ತವ, ನೀವು ಪುಣ್ಯ ಬರುತ್ತೆ. ಅದಕ್ಕೆ ಬಂದೇನ್ರಿ. ಅದಕ್ಕೆ ಅವು ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟವ್ರಿ ದುಷ್ಟ ಶಕ್ತಿಗಳು. ಅವು ಹಂಗ ಹೋಗಂಗಿಲ್ರಿ, ಅವು ಹರಕ್ ಕಾಲ್ ಮರಿ ಇರ್ತಾವಲ್ರಿ ಹಂಗ. ಆಮೇಲೆ ಅವು ಕೊಳ್ಳಾಗ ಬೂಟ್ ಪೋಣಿಸ್ಬೇಕು, ಅದ್ರ ಪೋಣಿಸಿ ಇದನ್ನ ಹಾರ ಮಾಡಾಕ್ತಾರಲ್ರಿ, ಹಂಗ ಹಾರ ಮಾಡಿ ಹಾಕ್ಬೇಕು. ಕತ್ತಿ ಇರುತ್ತಲ್ರಿ, ಕತ್ತಿ ಮೇಲೆ ಮೆರವಣಿಗೆ ಮಾಡ್ಕೊಂತ ಕಾಲ್ ಮರಿ ತಗೊಂಡು ಹೊಡ್ಕೊಂತ ಹೋಗ್ಬೇಕ್ರಿ. ಅಂದ್ರ ಬಿಟ್ಟು ಹೋಗೋವು. ಅಷ್ಟು ಸುಲಭ ಹೋಗ ದೆವ್ಗಳು ಅಲ್ಲಲ್ರಿ. ನಾನರಿ ಅವಕ್ಕ ಬೇಸ್ ಪೂಜೆ ಮಾಡೋದು. ಅದಕ್ಕೆ ನಾ ಇದ್ದೆಲ್ಲ ಇರಲ್ಲ ನೋಡ್ರಿ, ಅಂಜಿಕೊಂಡು ಹೊಡಿ ಬರ್ತಾವ. ಅದಕ್ಕೆ ಅವೆಲ್ಲ ಹೋಗ್ಕೊಂಡು ನಾ ಬಿಡಂಗಿಲ್ರಿ. ಅಲ್ಲೆಲ್ಲಿ ಹೋಗಿ ಇವು ಒದ್ದು ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ತೇನ್ರಿ. ಇಲ್ಲಾಂದ್ರೆ ಇವು ದೆವ್ಗಳು ಅದಾವಲ್ರಿ, ಏನ್ ಅದಾವಲ್ರಿ, ಯಾರದ ಮೈಯಾಗ ಹೋಗ್ಕೊಂಡು ಮಾನ ಮರ್ಯಾದೆ ಇಲ್ದಂಗ ಮಾನ ಮರ್ಯಾದೆ ತೆಗಿತಾವ್ರಿ. ಮನಿ ಮಾನ ಮರ್ಯಾದೆ ಇಲ್ದನ ಎಲ್ಲಾನು ಕಳಿತಾವ್ರಿ. ಹಂಗಾಗಿ ನಾನು ಅದಕ್ಕೆ ಸರಿಗೆ ಅದೇನಂತಾರಲ್ರಿ, ಎತ್ತಾಳಿ ಚನ್ಮ ಸೊಪ್ಪು ಗದ್ದೆವು ಗಂಟು ಬಿದ್ದಂಗ ನನಗೂ ಬಿದ್ದಿರ್ತಾವ್ರಿ. ಅದಕ್ಕೆ ನಾನು ಅವಕ್ಕೆ ಹೆಂಗ್ ಹೊಡಿಬೇಕು ಅನ್ನೋದು ಅಲ್ಲಿ ಕಲ್ತ್ಬಿಟ್ಟಿನ್ರಿ. ಅದಕ್ಕೆ ನಾನು ಅವಕ್ಕೆ ಹೆಂಗ್ ಮಾಡ್ಬೇಕು ಮಾಡ್ತೇನ್ರಿ. ನೀವೇನು ಚಿಂತೆ ಮಾಡ್ರಿ. ನಿಮ್ಮ ಮನೆ ಬಂದು ಅಂಡ್ಕೊಂಡ್ರೆ ಆ ದೆವ್ಗಳನ್ನ ಮೊದಲು ಓಡಿಸ್ತೇನ್ರಿ. ಯವ್ವ ಅಷ್ಟು ಮಾಡಿ ಪುಣ್ಯ ಕಟ್ಕೋರ ಯವ್ವ ಮಗಳ. ಯಾಕಂದ್ರೆ ಅದು ಬಂದು ನಮ್ಮ ಮನೆ ನೆಮ್ಮದಿನೇ ಇಲ್ದಂಗೆ ಐತೆ ಯವ್ವ. ಮೊದಲು ಒಂದ್ಸತಿ ಎಂತ ಚಂದ ಬಂಗಾರದಿಂದ ಕೇಳ್ಕೊಂಡು ಚಂದಾಗಿದ್ಲು. ಈಗ ಒಂದಮ್ಮಿ ಹೇಳಿದಲ್ಲ ದೇವ್, ನಮ್ಮಿ ಆಡ್ತಾವಳು. ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗಲ್ತು. ಒಂಚೂರು ನೀನು ಒಟ್ಟು ಮಾಡವ, ಏನು ಮಾಡ್ತೀನಿ ನೋಡು, ಅದೇನು ನೋಡಿ ಮಾಡಿ ಅಮ್ಮರ. ಅದಕ್ಕೆ ಬಂದೀನಿ ರೀ, ಪುರ್ಸತಿ ಮಾಡ್ರಿ. ಪೂಜೆ ಮಾಡಾಕ ಬಂದೀನಿ, ದೆವ್ವ ಬಿಡ್ಸಾಕ ಬಂದೀನಿ, ಯಾರಿಗೆ ಏನೇನು ಮಾಡ್ಬೇಕು ಮಾಡಕ್ಕೆ ಬಂದೀನಿ. ನೀವು ಯಾಕೆ ಚಿಂತೆ ಮಾಡಕೋಬೇಡ್ರಿ. ನಿಮ್ಮ ಮನ್ಯಾಗ ಬಂದು ಅಂಡ್ಕೊಂಡ್ರ ಆ ದೆವ್ವನ ಓಡಿಸೋ ಜವಾಬ್ದಾರಿ ನಂದ್ರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ.